ಆಮೇಲೆ ನೋಡಿದರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಹೆಲ್ತಿಯಾಗಿರುವಂಥ ಸಖತ್ ಟೇಸ್ಟಿಯಾಗಿರುವಂತಹ ಗೋಧಿ ನುಚ್ಚಿನ ಬಿಸಿಬೇಳೆಬಾತ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣವಾ. 1 ಕಪ್ ಗೋಧಿ ನುಚ್ಚು ಹಾಕ್ಕೊಂಡಿದ್ದೀನಿ, ಅದನ್ನು ಹುರಿತಾ ಇದ್ದೀನಿ. ಇದರಲ್ಲೂ ಉಪ್ಪಿಟ್ಟು ಮಾಡ್ತಾರಲ್ಲ, ಅಥವಾ ಉಪ್ಪಿಟ್ಟು ಪಾಯಸ ಏನಾದರೂ ಮಾಡ್ತಾರೆ ನೋಡಿ, ಗೋಧಿ ನುಚ್ಚು ಅದರಿಂದ ಮಾಡ್ತಿದ್ದೀನಿ. ಇವನ್ ಹೆಲ್ತಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದೇ ಥರ ಬಿಸಿಬೇಳೆಬಾತ್ ತಿಂದು ಬೋರ್ ಆಗಿದ್ರೆ ಈ ಥರ ಟ್ರೈ ಮಾಡಿ. ಡಿಫ್ರೆಂಟ್ ಆಗಿದೆ, ಟೇಸ್ಟು ಕೂಡ ಸೂಪರಾಗಿರುತ್ತೆ. ಮನೆಯವ್ರಿಗೆಲ್ಲರಿಗೂ ಸಖತ್ತು ಇಷ್ಟ ಆಗುತ್ತೆ. ಇನ್ನೊಂದು ಸರಿ ಇದನ್ನೇ ಮಾಡು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ತೊಗರಿ ಬೇಳೆ ಅದು ಕೂಡ ತೊಳೆದು ಹಾಕ್ಕೊಂಡಿದ್ದೀನಿ, ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೀರು ಸೇರಿಸ್ಕೊತಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ತರಕಾರಿ ಸೇರಿಸ್ಕೊತೀನಿ. ಬೀನ್ಸ್ 1 ಕಪ್ಪಷ್ಟು, ಆಲೂಗೆಡ್ಡೆ, ಕ್ಯಾರೆಟು, ಹಸಿ ಬಟಾಣಿ, ಗೆಡ್ಡೆಕೋಸು. ನೀವು ಇದಕ್ಕಿನ್ನ ಏನಾದರೂ ಬೇಕಾದ್ರೂ ಸೇರಿಸ್ಕೋಬೋದು. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊಳ್ಳೋಣ. ಇಷ್ಟೆಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ಇನ್ನು ಹೆಲ್ದಿ, ಟೇಸ್ಟ್ಗೇನು ಕಡಿಮೆ ಅನಿಸೋದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಬಿಳಿ ಎಳ್ಳು, ಸ್ವಲ್ಪ ಅರಿಶಿನ, ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಬಿಸಿಬೇಳೆಬಾತ್ ಪೌಡ್ರು, ಇದಿಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ಈಗ ಒಂದು ಒಗ್ಗರಣೆ ಹಾಕೊಳ್ಳೋಣವಾ. ಒಂದು ಪಾತ್ರೆಗೆ ಎಣ್ಣೆ ನೋಡಿ, ಮೆಂತ್ಯ ಸೊಪ್ಪು, ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಐರನ್ ಕಂಟೆಂಟ್ ಇರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಸೇರಿಸ್ಕೊತೀನಿ. ಆಮೇಲೆ ಕ್ಯಾಪ್ಸಿಕಮ್. ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ 1-2 ನಿಮಿಷ. ನೋಡಿ, ಎಷ್ಟೆಲ್ಲ ತರಕಾರಿ ಒಂದರಲ್ಲೇ ಸಿಗುತ್ತೆ ಅಂದರೆ ಇನ್ನೇನು ಬೇಕಲ್ಲ. ಬೆಳಗಿನ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಲಂಚಿಗೂ ಸೂಪರಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು. ಟೊಮೆಟೊ, ಇದು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದನ್ನು ಮುಚ್ಚಿಟ್ಬಿಡ್ತೀನಿ, ಟೊಮೊಟೊ ಎಲ್ಲ ಮೆತ್ತಗಾಗಲಿ. ಟೊಮೊಟೊ ಮೆತ್ತಗಾಗಿದೆ. ಇವಾಗ ರುಬ್ಬಿರೋಂಥ ಮಸಾಲೆ ಸೇರಿಸ್ಕೊತಿದ್ದೀನಿ. ಇದು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀವು ಈ ರೀತಿ ಮಾಡಿಕೊಡಿ. ಯಾರನ್ನ ಗೆಸ್ಟ್ ಬಂದಾಗ ಅವರಂತೂ ರೆಸಿಪಿ ಕೇಳ್ಕೊಂಡೋಗಿ ಮಾಡ್ಕೊಂಡು ತಿಂತಾರೆ, ಅಷ್ಟು ಸಖತ್ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ.
ಇದು ಕುದೀತಾ ಇದೆ. ಬೇಯಿಸ್ಕೊಂಡಿರುವಂತಹ ತರಕಾರಿ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಇವಾಗ ಗೋಧಿ ನುಚ್ಚು, ಬೇಯಿಸ್ಕೊಂಡಿರುವಂತಹ ತರಕಾರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾರಾದರೂ ಡಯಟ್ ಮಾಡ್ತಿರೋರ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹೆಲ್ತಿಗೂ ಟೇಸ್ಟಿಗೂ 100% ಗ್ಯಾರಂಟಿ. ಅಷ್ಟು ಟೇಸ್ಟಿಯಾಗಿ ಅಷ್ಟು ಹೆಲ್ತಿಯಾಗಿದೆ. ಇದು ಇವಾಗ ರೆಡಿಯಾಗಿದೆ. ಇದಕ್ಕೊಂದು ಸ್ಪೆಷಲ್ಲಾಗಿ ಒಗ್ಗರಣೆ ಹಾಕೊಳ್ಳೋಣ. ಬೆಣ್ಣೆ, ಸಾಸಿವೆ, ಬೆಣ್ಣೆ ಬೇಡ ಅಂದರೆ ಎಣ್ಣೆ ಹಾಕ್ಕೊಳ್ಳಿ, ಆಪ್ಷನ್. ಉದ್ದಿನಬೇಳೆ, ಕಡಲೆಬೇಳೆ, ಇಂಗು, ಶೇಂಗಾ ಬೀಜ ಫ್ರೈ ಮಾಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ 2, ಕರಿಬೇವಿನ ಸೊಪ್ಪು, ಗೋಡಂಬಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಕೂಡ ರೆಡಿಯಾಗಿದೆ. ಸೇರಿಸ್ಕೊತಿದ್ದೀನಿ. ಈಗ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುವಂತಹ ಗೋಧಿ ನುಚ್ಚಿನ ಆರೋಗ್ಯಕರವಾದ ಬಿಸಿಬೇಳೆ ಬಾತ್. ಫ್ರೆಂಡ್ಸ್, ಈ ವಿಡಿಯೋ ಮಾತ್ರ ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್, ಕಮೆಂಟ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಯಾರು ಅನ್ಸಬ್ಸ್ಕ್ರೈಬ್ ಆಗಬೇಡಿ. ಥ್ಯಾಂಕ್ ಯು ಒನ್ಸ್ ಅಗೈನ್.